ಇಲ್ಲ ತಬ್ಬಿಬ್ಬು. ಸ್ವತಃ ಸಂದರ್ಶನ ಮಾಡಿದಂತಹ ನನ್ನ ಕೊಲೀಗ್ ರಂಜಿತ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್ ಇನ್ನೂ ಹಲವು ವಿಚಾರಗಳನ್ನ ಮುಂದೆ ಈಗ ಬಿಚ್ಚಿಡ್ತಾರೆ. ರಂಜಿತ್, ನೀವು ಅವ್ರನ್ನ ಮಾತಾಡಿಸ್ತಾ ಇದ್ರಿ, ಹಲವು ಪ್ರಶ್ನೆಗಳನ್ನ ಕೇಳಿದ್ರಿ. ಆ ಪ್ರಶ್ನೆಗಳಿಗೆ ಆ ಮಹಿಳೆಯಿಂದ ಸರಿಯಾದ ಉತ್ತರ ಸಿಗ್ತಾ ಇರಲಿಲ್ಲ. ಒಂದ್ ರೀತಿ ತಪ್ಪಿಸ್ಕೊಳ್ಳೋದು, ಜಾರಿಕೊಳ್ಳುವಂತ ಉತ್ತರ, ಒಂದ್ ರೀತಿ ಉಡಾಫೆಯ ಉತ್ತರ, ಏನೋ ಕೇಳಿದ್ರೆ ಏನೋ ಹೇಳೋದು. ಇವೆಲ್ಲವೂ ಕೂಡ ಏನನ್ನ ಸೂಚಿಸುತ್ತೆ? ನಾವು ಕನ್ಕ್ಲೂಷನ್ ಬರ್ತಾ ಇಲ್ಲ ಈ ಮಹಿಳೆ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಹೇಳಿ. ಆದರೆ ಆಕೆ ಹೇಳುವಂತಹ ಹೇಳಿಕೆಗಳ ಸುತ್ತ ಹತ್ತಾರು ಅನುಮಾನಗಳು ನಮ್ಮನ್ನ ಕಾಡ್ತಾ ಇದೆ ಅಲ್ವಾ? ಖಂಡಿತ ಶ್ರೀಪಾದ್ ಪಾಟೀಲ್, ನಾವು ಈ ವಿಚಾರವನ್ನ ಶುರು ಮಾಡೋದಕ್ಕಿಂತ ಮುಂಚೆ ನೋಡಿ, ಸೌಜನ್ಯ ಸಾವಿನ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು, ಸೌಜನ್ಯ ಮನೆಯವರ ಜೊತೆಗೆ ಅಥವಾ ಸೌಜನ್ಯ ಅನ್ನೋ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು. ಅದು ಕೊಲೆಯೋ ಅತ್ಯಾಚಾರವೋ ಮತ್ತೊಂದು ಮಗದೊಂದು ಅನ್ನೋದರ ಪರವಾಗಿ ನಾವು ಅಂದೂ ಇದೀವಿ, ಇವತ್ತು ಇದೀವಿ, ಮುಂದೂ ಇರ್ತೀವಿ. ಈ ಪ್ರಕರಣದಲ್ಲಿ ಹುಟ್ಟಿಕೊಂಡಂತ ಪ್ರತ್ಯಕ್ಷದರ್ಶಿ ಅಂತೇಳಿ ಹೇಳಿದಂತ ಈ ಮಹಿಳೆ, ಹೆಸರನ್ನ ಹೇಳಲು ಇಚ್ಛಿಸದಂತಹ ಮಹಿಳೆ ಹೇಳುವಂತಹ ವಿಚಾರವನ್ನೂ ಕೂಡ ನಾವು ಗಂಭೀರವಾಗಿ ಪರಿಗಣಿಸಿದ್ದೀವಿ. ಆದ್ರೆ ಅವರು ಹೇಳಿದ ಮಾತು, ಅವರು ನಡೆದುಕೊಂಡಂತ ರೀತಿ, ಜೊತೆಗೆ ಅವರ ಆವಾಭಾವ ನೋಡಿದಾಗ ಕೆಲವೊಂದಿಷ್ಟು ಅನುಮಾನಗಳು ಬರೋದು ಸಹಜ. ಇದೇ ಸೌಜನ್ಯ ಪ್ರಕರಣ ಯಾವತ್ತಾಯ್ತೋ ಅವತ್ತು ಇವರು ನೇರವಾಗಿ ಸುಬ್ರಹ್ಮಣ್ಯಕ್ಕೆ ಹೋಗಿದ್ರು. ಸುಬ್ರಹ್ಮಣ್ಯದಿಂದ ಆನಂತರ ಧರ್ಮಸ್ಥಳಕ್ಕೆ ಹೋಗಬೇಕಾಗಿತ್ತು. ಅವರು ಹೋದ ಸಮಯದಲ್ಲಿ ಸುಮಾರು 4 ಗಂಟೆ ಆಗಿತ್ತಂತೆ. ಅವರು ಮೈ ಮೇಲೆ ನನಗಂದ್ರೆ ಕೈಯಲ್ಲಿ ನನಗೆ ಅಲರ್ಜಿ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಅವರು ಶಾಂತಿವನಕ್ಕೆ ಹೋಗ್ತಾರೆ. ಶಾಂತಿವನಕ್ಕೆ ಹೋದಾಗ ಶ್ರೀಪಾದ್ ಪಾಟೀಲ್ ಅಲ್ಲಿ ಯಾವುದೇ ವೈದ್ಯರು ಇರೋದಿಲ್ಲ. ವೈದ್ಯರಿಲ್ಲದೆ ಇದ್ದಾಗ ಸೆಕ್ಯೂರಿಟಿಯನ್ನು ಕೇಳ್ತಾರಂತೆ. ಸೆಕ್ಯೂರಿಟಿಯನ್ನು ಕೇಳಿದಾಗ ಸೆಕ್ಯೂರಿಟಿ ಇವತ್ತು ಯಾರು ಇಲ್ಲ, ನೀವು ಇಲ್ಲಿಂದ ಹೋಗಿ ಅಂತ ಹೇಳ್ತಾರಂತೆ. ಆಗ ಒಂದು ಆಟೋ ಬರುತ್ತಂತೆ, 4 ಜನ ನಿಂತಿದ್ರಂತೆ. ನಿಂತ ನಂತರ ಒಂದು ಹೆಣ್ಣು ಮಗು ನಡ್ಕೊಂಡು ಹೋಗುತ್ತಂತೆ. ನಡ್ಕೊಂಡು ಹೋಗೋ ಸಮಯಕ್ಕೆ ಯಾವುದೋ ಒಂದು ಐಷಾರಾಮಿ ಕಾರ್ ಬರುತ್ತಂತೆ. ಅದರಲ್ಲಿ ಬಿಳಿ ಅಂಗಿ ಬಿಳಿ ಪ್ಯಾಂಟು ಹಾಕೊಂಡಂತಹ ಒಬ್ಬ ವ್ಯಕ್ತಿ ಸೇರಿದಂತೆ ಒಟ್ಟು 4-5 ಜನ ಇರ್ತಾರಂತೆ. ಅವರಾಗ ಇದನ್ನೆಲ್ಲ ಮರೆಯಲ್ಲಿ ನಿಂತು ನೋಡ್ತಾ ಇರ್ತಾರಂತೆ. ಆ ಸಮಯಕ್ಕೆ ಯಾರೋ ಇವರು ನೋಡಿದವರು ಇಲ್ಲಿಂದ ಹೋಗಿ ಅಂತ ಹೇಳ್ತಾರಂತೆ. ಅದಾದ ನಂತರ ಇವ್ರು ಹೋಗೋದಿಲ್ವಂತೆ, ಯಾವುದೋ ಮರದ ಪಕ್ಕದಲ್ಲಿ ನಿಂತ್ಕೊಳ್ತಾರಂತೆ. ಇದನ್ನೆಲ್ಲ ನೋಡ್ತಾರಂತೆ. ಆಗ ಆ ಹುಡುಗಿಯನ್ನು ಎತ್ಕೊಂಡು ಹೋಗ್ತಾರಂತೆ. ಚೀರ್ತಾಳಂತೆ, ಕೂಗ್ತಾಳಂತೆ. ಆಕೆ ಕೈಯಲ್ಲಿದ್ದಂತ ಕರ್ಚೀಫ್ ಬೀಳುತ್ತಂತೆ, ಕೊಡೆ ಬಿದ್ದು ಹೋಗುತ್ತಂತೆ. ಇದೆಲ್ಲವನ್ನ ಸೂಕ್ಷ್ಮವಾಗಿ ಗ್ರಹಿಸಿದಂತ ಈ ಮಹಿಳೆ ಈಗ ಇಷ್ಟು ವರ್ಷ ಆದ ನಂತರ ಮಾಧ್ಯಮದ ಮುಂದೆ ಬಂದು, ನೋಡಿ ಹಿಂಗಾಗಿದೆ, ಇವತ್ತು ಸೌಜನ್ಯ ಅಂತ ಹೇಳಿ ನನಗೆ ಗೊತ್ತಾಗಿದೆ, ನಾನು ಟಿವಿಯಲ್ಲಿ ನೋಡಿದೆ, ಇಷ್ಟು ವರ್ಷ ನಮ್ಮ ಮನೆಯಲ್ಲಿ ಟಿವಿ ಇರಲಿಲ್ಲ, ನಾನು ಇವತ್ತು ಆಕೆಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಬಂದಿದ್ದೀನಿ ಅಂತೇಳಿ ಹೇಳುವಂತ ಮಹಿಳೆ ಅವತ್ತು ಶಾಂತಿವನದ ಎದುರುಗಡೆ ಇದ್ದಂತ ಒಂದು ಮರದ ಹಿಂದೆ ನಿಂತು ನೋಡ್ತಿದ್ದಾಗ ಆ ಹೆಣ್ಣು ಮಗು ಚೀರ್ತಾ ಇದ್ರೆ, ಕೂಗ್ತಾ ಇದ್ರೆ, ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರೆ ಯಾರೋ ಲವ್ವರು ಕರ್ಕೊಂಡು ಹೋಗಿದ್ದಾಳೆ ಅಂತ ಹೇಳಿ ಅಂದ್ಕೊಂಡು ಸುಮ್ಮನೆ ಇದ್ಲು. ಪೊಲೀಸ್ ಸ್ಟೇಷನ್ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ನಾನು ಬದುಕೆ ಉಳಿತಿರ್ಲಿಲ್ಲ ಅಂತ ಹೇಳಿ ಎಲ್ಲ ಹೇಳುವಂತ ಈ ಮಹಿಳೆ ಇವತ್ತು ನಾನು ಒಡನಾಡಿ ಸಂಸ್ಥೆಗೆ 2023ರಲ್ಲಿ ಹೋದಾಗ ಅವರು ಕೂಡ ನನ್ನ ನಂಬಲಿಲ್ಲ. ನಾನು ದೇವರ ಮೇಲೆ ಪ್ರಮಾಣ ಮಾಡಿ ನಾನು ಹೇಳ್ತಿರೋದು ನಿಜ ಅಂತ ಹೇಳಿ ಅವ್ರನ್ನ ನಂಬಿಸಿ ನಾನಿವತ್ತು ಒಡನಾಡಿ ಸಂಸ್ಥೆ ಮೂಲಕ ಅವರನ್ನ ಜೊತೆ ಇಟ್ಕೊಂಡು ನಾನಿವತ್ತು ಈ ವಿಚಾರವನ್ನ ಹೇಳ್ತೀನಿ ಅಂತ ಹೇಳಿ ಬಂದಿದ್ದಾರೆ. ಅವ್ರು ಹೇಳ್ತಾ ಇರುವಂತ ವಿಚಾರ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದನ್ನ ಪೊಲೀಸರು ಮತ್ತೆ SIT ಅಧಿಕಾರಿಗಳು ಇದನ್ನ ಸಂಕ್ಷಿಪ್ತವಾಗಿ ತನಿಖೆಯನ್ನ ಮಾಡಿ ವಿಚಾರವನ್ನ ಹೊರಹಾಕ್ತಾರೆ. ಆದ್ರೆ ಕಾಡುವಂತ ಕೆಲವಾರು ಪ್ರಶ್ನೆಗಳು, ರಿಪಬ್ಲಿಕ್ ಕನ್ನಡದ ಕೆಲವು ಪ್ರಶ್ನೆಗಳಿದಾವೆ, ನಮಗೆ ಮೂಡಿದಂತ ಅನುಮಾನಗಳು. ನೀವು ಬಹುಶಃ ವೀಕ್ಷಕರು ಕೂಡ ಈ ಒಂದು ಇಂಟ್ರಾಕ್ಷನ್ ಅನ್ನ ನೋಡಿದಾಗ ಬಹುಶಃ ಅವರಿಗೂ ಕೂಡ ಹತ್ತಾರು ಅನುಮಾನಗಳು ಮೂಡುತ್ತೆ. ನಾವು ಈಗಾಗಲೇ ಮೋಸ ಹೋಗಿದ್ದೀವಿ ಶ್ರೀಪಾದ್ ಪಾಟೀಲ್ ಈ ಚಿನ್ನಯ್ಯನ ವಿಚಾರದಲ್ಲಿ. ಚಿನ್ನಯ್ಯ ಅನ್ನುವ ವ್ಯಕ್ತಿ ನಮ್ಮನ್ನ ಹೇಗೆಲ್ಲ ಹೈಡ್ರಾಮಾ ಮಾಡಿ ಆತ ನಮ್ಮನ್ನು ಮೋಸ ಮಾಡ್ದ, ನಮ್ಮನ್ನ ಫೂಲ್ಸ್ ಮಾಡ್ದ ಅನ್ನೋದನ್ನ ನಾವು ನೋಡಿದ್ದೀವಿ. ಈಗ ಹಾಗಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕೆಲವು ಪ್ರಶ್ನೆಗಳಿದ್ದಾವೆ. ಒಂದೊಂದಾಗಿ ನಿಮ್ಮ ಮುಂದೆ ನಾವು ಅದನ್ನ ತೆರೆದಿಡ್ತಾ ಹೋಗ್ತೀವಿ. ಶ್ರೀಪಾದ್ ಪಾಟೀಲ್. ಓಕೆ ರಂಜಿತ್, ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡೋಣ. ನೋಡಿ ವೀಕ್ಷಕರೇ, ನಿಮಗೆಲ್ಲ ಗೊತ್ತಿದೆ ಈ ಬುರ್ಡೆ ಗ್ಯಾಂಗ್ ನ ಅಸಲಿ ಕಥೆಯನ್ನ ಬಿಚ್ಚಿಟ್ಟಿದ್ದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಇವರ ಬಣ್ಣವನ್ನ ಬಯಲು ಮಾಡಿದ್ದೆ ರಿಪಬ್ಲಿಕ್ ಕನ್ನಡ. ಉದಾಹರಣೆಗೆ ಸುಜಾತಾ ಭಟ್, ಅನನ್ಯ ಭಟ್ ಅನ್ನುವಂತ ಮಗಳೇ ಇಲ್ಲ ಅಂತ ಸತ್ಯ ಒಪ್ಪಿಕೊಂಡಿದ್ದು ಇದೇ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ. ನಾನು ಹೇಳಿದ್ದೆಲ್ಲವೂ ಸುಳ್ಳು ಅಂತ ಸತ್ಯವನ್ನ ಹೇಳಿದ್ದು ಇದೇ ರಿಪಬ್ಲಿಕ್ ಕನ್ನಡದಲ್ಲಿ. ಜಯಂತ್ನ ಎಕ್ಸ್ಪೋಸ್ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ, ದೂರುದಾರನನ್ನ. ಚಿನ್ನಯ್ಯನನ್ನ ಎಕ್ಸ್ಪೋಸ್ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಈಗ ಈ ಪ್ರತ್ಯಕ್ಷದರ್ಶಿ ಮಹಿಳೆ 13 ವರ್ಷ ಇಲ್ಲ ತಬ್ಬಿಬ್ಬು.
ಸ್ವತಃ ಸಂದರ್ಶನ ಮಾಡಿದಂತಹ ನನ್ನ ಕೊಲೀಗ್ ರಂಜಿತ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್ ಇನ್ನೂ ಹಲವು ವಿಚಾರಗಳನ್ನ ಮುಂದೆ ಈಗ ಬಿಚ್ಚಿಡ್ತಾರೆ. ರಂಜಿತ್, ನೀವು ಅವ್ರನ್ನ ಮಾತಾಡಿಸ್ತಾ ಇದ್ರಿ, ಹಲವು ಪ್ರಶ್ನೆಗಳನ್ನ ಕೇಳಿದ್ರಿ. ಆ ಪ್ರಶ್ನೆಗಳಿಗೆ ಆ ಮಹಿಳೆಯಿಂದ ಸರಿಯಾದ ಉತ್ತರ ಸಿಗ್ತಾ ಇರಲಿಲ್ಲ. ಒಂದ್ ರೀತಿ ತಪ್ಪಿಸ್ಕೊಳ್ಳೋದು, ಜಾರಿಕೊಳ್ಳುವಂತ ಉತ್ತರ, ಒಂದ್ ರೀತಿ ಉಡಾಫೆಯ ಉತ್ತರ, ಏನೋ ಕೇಳಿದ್ರೆ ಏನೋ ಹೇಳೋದು. ಇವೆಲ್ಲವೂ ಕೂಡ ಏನನ್ನ ಸೂಚಿಸುತ್ತೆ? ನಾವು ಕನ್ಕ್ಲೂಷನ್ ಬರ್ತಾ ಇಲ್ಲ ಈ ಮಹಿಳೆ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಹೇಳಿ. ಆದರೆ ಆಕೆ ಹೇಳುವಂತಹ ಹೇಳಿಕೆಗಳ ಸುತ್ತ ಹತ್ತಾರು ಅನುಮಾನಗಳು ನಮ್ಮನ್ನ ಕಾಡ್ತಾ ಇದೆ ಅಲ್ವಾ? ಖಂಡಿತ ಶ್ರೀಪಾದ್ ಪಾಟೀಲ್, ನಾವು ಈ ವಿಚಾರವನ್ನ ಶುರು ಮಾಡೋದಕ್ಕಿಂತ ಮುಂಚೆ ನೋಡಿ, ಸೌಜನ್ಯ ಸಾವಿನ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು, ಸೌಜನ್ಯ ಮನೆಯವರ ಜೊತೆಗೆ ಅಥವಾ ಸೌಜನ್ಯ ಅನ್ನೋ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು. ಅದು ಕೊಲೆಯೋ ಅತ್ಯಾಚಾರವೋ ಮತ್ತೊಂದು ಮಗದೊಂದು ಅನ್ನೋದರ ಪರವಾಗಿ ನಾವು ಅಂದೂ ಇದೀವಿ, ಇವತ್ತು ಇದೀವಿ, ಮುಂದೂ ಇರ್ತೀವಿ. ಈ ಪ್ರಕರಣದಲ್ಲಿ ಹುಟ್ಟಿಕೊಂಡಂತ ಪ್ರತ್ಯಕ್ಷದರ್ಶಿ ಅಂತೇಳಿ ಹೇಳಿದಂತ ಈ ಮಹಿಳೆ, ಹೆಸರನ್ನ ಹೇಳಲು ಇಚ್ಛಿಸದಂತಹ ಮಹಿಳೆ ಹೇಳುವಂತಹ ವಿಚಾರವನ್ನೂ ಕೂಡ ನಾವು ಗಂಭೀರವಾಗಿ ಪರಿಗಣಿಸಿದ್ದೀವಿ. ಆದ್ರೆ ಅವರು ಹೇಳಿದ ಮಾತು, ಅವರು ನಡೆದುಕೊಂಡಂತ ರೀತಿ, ಜೊತೆಗೆ ಅವರ ಹಾವಭಾವ ನೋಡಿದಾಗ ಕೆಲವೊಂದಿಷ್ಟು ಅನುಮಾನಗಳು ಬರೋದು ಸಹಜ. ಇದೇ ಸೌಜನ್ಯ ಪ್ರಕರಣ ಯಾವತ್ತಾಯ್ತೋ ಅವತ್ತು ಇವರು ನೇರವಾಗಿ ಸುಬ್ರಹ್ಮಣ್ಯಕ್ಕೆ ಹೋಗಿದ್ರು. ಸುಬ್ರಹ್ಮಣ್ಯದಿಂದ ಆನಂತರ ಧರ್ಮಸ್ಥಳಕ್ಕೆ ಹೋಗಬೇಕಾಗಿತ್ತು. ಅವರು ಹೋದ ಸಮಯದಲ್ಲಿ ಸುಮಾರು 4 ಗಂಟೆ ಆಗಿತ್ತಂತೆ. ಅವರು ಮೈ ಮೇಲೆ ನನಗಂದ್ರೆ ಕೈಯಲ್ಲಿ ನನಗೆ ಅಲರ್ಜಿ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಅವರು ಶಾಂತಿವನಕ್ಕೆ ಹೋಗ್ತಾರೆ. ಶಾಂತಿವನಕ್ಕೆ ಹೋದಾಗ ಶ್ರೀಪಾದ್ ಪಾಟೀಲ್ ಅಲ್ಲಿ ಯಾವುದೇ ವೈದ್ಯರು ಇರೋದಿಲ್ಲ. ವೈದ್ಯರಿಲ್ಲದೆ ಇದ್ದಾಗ ಸೆಕ್ಯೂರಿಟಿಯನ್ನು ಕೇಳ್ತಾರಂತೆ. ಸೆಕ್ಯೂರಿಟಿಯನ್ನು ಕೇಳಿದಾಗ ಸೆಕ್ಯೂರಿಟಿ ಇವತ್ತು ಯಾರು ಇಲ್ಲ, ನೀವು ಇಲ್ಲಿಂದ ಹೋಗಿ ಅಂತ ಹೇಳ್ತಾರಂತೆ. ಆಗ ಒಂದು ಆಟೋ ಬರುತ್ತಂತೆ, 4 ಜನ ನಿಂತಿದ್ರಂತೆ. ನಿಂತ ನಂತರ ಒಂದು ಹೆಣ್ಣು ಮಗು ನಡ್ಕೊಂಡು ಹೋಗುತ್ತಂತೆ. ನಡ್ಕೊಂಡು ಹೋಗೋ ಸಮಯಕ್ಕೆ ಯಾವುದೋ ಒಂದು ಐಷಾರಾಮಿ ಕಾರ್ ಬರುತ್ತಂತೆ. ಅದರಲ್ಲಿ ಬಿಳಿ ಅಂಗಿ ಬಿಳಿ ಪ್ಯಾಂಟು ಹಾಕೊಂಡಂತಹ ಒಬ್ಬ ವ್ಯಕ್ತಿ ಸೇರಿದಂತೆ ಒಟ್ಟು 4-5 ಜನ ಇರ್ತಾರಂತೆ. ಅವರಾಗ ಇದನ್ನೆಲ್ಲ ಮರೆಯಲ್ಲಿ ನಿಂತು ನೋಡ್ತಾ ಇರ್ತಾರಂತೆ. ಆ ಸಮಯಕ್ಕೆ ಯಾರೋ ಇವರು ನೋಡಿದವರು ಇಲ್ಲಿಂದ ಹೋಗಿ ಅಂತ ಹೇಳ್ತಾರಂತೆ. ಅದಾದ ನಂತರ ಇವ್ರು ಹೋಗೋದಿಲ್ವಂತೆ, ಯಾವುದೋ ಮರದ ಪಕ್ಕದಲ್ಲಿ ನಿಂತ್ಕೊಳ್ತಾರಂತೆ. ಇದನ್ನೆಲ್ಲ ನೋಡ್ತಾರಂತೆ. ಆಗ ಆ ಹುಡುಗಿಯನ್ನು ಎತ್ಕೊಂಡು ಹೋಗ್ತಾರಂತೆ. ಚೀರ್ತಾಳಂತೆ, ಕೂಗ್ತಾಳಂತೆ. ಆಕೆ ಕೈಯಲ್ಲಿದ್ದಂತ ಕರ್ಚೀಫ್ ಬೀಳುತ್ತಂತೆ, ಕೊಡೆ ಬಿದ್ದು ಹೋಗುತ್ತಂತೆ. ಇದೆಲ್ಲವನ್ನ ಸೂಕ್ಷ್ಮವಾಗಿ ಗ್ರಹಿಸಿದಂತ ಈ ಮಹಿಳೆ ಈಗ ಇಷ್ಟು ವರ್ಷ ಆದ ನಂತರ ಮಾಧ್ಯಮದ ಮುಂದೆ ಬಂದು, ನೋಡಿ ಹಿಂಗಾಗಿದೆ, ಇವತ್ತು ಸೌಜನ್ಯ ಅಂತ ಹೇಳಿ ನನಗೆ ಗೊತ್ತಾಗಿದೆ, ನಾನು ಟಿವಿಯಲ್ಲಿ ನೋಡಿದೆ, ಇಷ್ಟು ವರ್ಷ ನಮ್ಮ ಮನೆಯಲ್ಲಿ ಟಿವಿ ಇರಲಿಲ್ಲ, ನಾನು ಇವತ್ತು ಆಕೆಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಬಂದಿದ್ದೀನಿ ಅಂತೇಳಿ ಹೇಳುವಂತ ಮಹಿಳೆ ಅವತ್ತು ಶಾಂತಿವನದ ಎದುರುಗಡೆ ಇದ್ದಂತ ಒಂದು ಮರದ ಹಿಂದೆ ನಿಂತು ನೋಡ್ತಿದ್ದಾಗ ಆ ಹೆಣ್ಣು ಮಗು ಚೀರ್ತಾ ಇದ್ರೆ, ಕೂಗ್ತಾ ಇದ್ರೆ, ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರೆ ಯಾರೋ ಲವ್ವರು ಕರ್ಕೊಂಡು ಹೋಗಿದ್ದಾಳೆ ಅಂತ ಹೇಳಿ ಅಂದ್ಕೊಂಡು ಸುಮ್ಮನೆ ಇದ್ಲು. ಪೊಲೀಸ್ ಸ್ಟೇಷನ್ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ನಾನು ಬದುಕೆ ಉಳಿತಿರ್ಲಿಲ್ಲ ಅಂತ ಹೇಳಿ ಎಲ್ಲ ಹೇಳುವಂತ ಈ ಮಹಿಳೆ ಇವತ್ತು ನಾನು ಒಡನಾಡಿ ಸಂಸ್ಥೆಗೆ 2023ರಲ್ಲಿ ಹೋದಾಗ ಅವರು ಕೂಡ ನನ್ನ ನಂಬಲಿಲ್ಲ. ನಾನು ದೇವರ ಮೇಲೆ ಪ್ರಮಾಣ ಮಾಡಿ ನಾನು ಹೇಳ್ತಿರೋದು ನಿಜ ಅಂತ ಹೇಳಿ ಅವ್ರನ್ನ ನಂಬಿಸಿ ನಾನಿವತ್ತು ಒಡನಾಡಿ ಸಂಸ್ಥೆ ಮೂಲಕ ಅವರನ್ನ ಜೊತೆ ಇಟ್ಕೊಂಡು ನಾನಿವತ್ತು ಈ ವಿಚಾರವನ್ನ ಹೇಳ್ತೀನಿ ಅಂತ ಹೇಳಿ ಬಂದಿದ್ದಾರೆ. ಅವ್ರು ಹೇಳ್ತಾ ಇರುವಂತ ವಿಚಾರ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದನ್ನ ಪೊಲೀಸರು ಮತ್ತೆ SIT ಅಧಿಕಾರಿಗಳು ಇದನ್ನ ಸಂಕ್ಷಿಪ್ತವಾಗಿ ತನಿಖೆಯನ್ನ ಮಾಡಿ ವಿಚಾರವನ್ನ ಹೊರಹಾಕ್ತಾರೆ. ಆದ್ರೆ ಕಾಡುವಂತ ಕೆಲವಾರು ಪ್ರಶ್ನೆಗಳು, ರಿಪಬ್ಲಿಕ್ ಕನ್ನಡದ ಕೆಲವು ಪ್ರಶ್ನೆಗಳಿದಾವೆ, ನಮಗೆ ಮೂಡಿದಂತ ಅನುಮಾನಗಳು. ನೀವು ಬಹುಶಃ ವೀಕ್ಷಕರು ಕೂಡ ಈ ಒಂದು ಇಂಟ್ರಾಕ್ಷನ್ ಅನ್ನ ನೋಡಿದಾಗ ಬಹುಶಃ ಅವರಿಗೂ ಕೂಡ ಹತ್ತಾರು ಅನುಮಾನಗಳು ಮೂಡುತ್ತೆ. ನಾವು ಈಗಾಗಲೇ ಮೋಸ ಹೋಗಿದ್ದೀವಿ ಶ್ರೀಪಾದ್ ಪಾಟೀಲ್ ಈ ಚಿನ್ನಯ್ಯನ ವಿಚಾರದಲ್ಲಿ. ಚಿನ್ನಯ್ಯ ಅನ್ನುವ ವ್ಯಕ್ತಿ ನಮ್ಮನ್ನ ಹೇಗೆಲ್ಲ ಹೈಡ್ರಾಮಾ ಮಾಡಿ ಆತ ನಮ್ಮನ್ನು ಮೋಸ ಮಾಡ್ದ, ನಮ್ಮನ್ನ ಫೂಲ್ಸ್ ಮಾಡ್ದ ಅನ್ನೋದನ್ನ ನಾವು ನೋಡಿದ್ದೀವಿ. ಈಗ ಹಾಗಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕೆಲವು ಪ್ರಶ್ನೆಗಳಿದ್ದಾವೆ. ಒಂದೊಂದಾಗಿ ನಿಮ್ಮ ಮುಂದೆ ನಾವು ಅದನ್ನ ತೆರೆದಿಡ್ತಾ ಹೋಗ್ತೀವಿ. ಶ್ರೀಪಾದ್ ಪಾಟೀಲ್. ಓಕೆ ರಂಜಿತ್, ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡೋಣ. ನೋಡಿ ವೀಕ್ಷಕರೇ, ನಿಮಗೆಲ್ಲ ಗೊತ್ತಿದೆ ಈ ಬುರುಡೆ ಗ್ಯಾಂಗ್ ನ ಅಸಲಿ ಕಥೆಯನ್ನ ಬಿಚ್ಚಿಟ್ಟಿದ್ದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಇವರ ಬಣ್ಣವನ್ನ ಬಯಲು ಮಾಡಿದ್ದೆ ರಿಪಬ್ಲಿಕ್ ಕನ್ನಡ. ಉದಾಹರಣೆಗೆ ಸುಜಾತಾ ಭಟ್ ಅನನ್ಯ ಭಟ್ ಅನ್ನುವಂತ ಮಗಳೇ ಇಲ್ಲ ಅಂತ ಸತ್ಯ ಒಪ್ಪಿಕೊಂಡಿದ್ದು ಇದೇ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ. ನಾನು ಹೇಳಿದ್ದೆಲ್ಲವೂ ಸುಳ್ಳು ಅಂತ ಸತ್ಯವನ್ನ ಹೇಳಿದ್ದು ಇದೇ ರಿಪಬ್ಲಿಕ್ ಕನ್ನಡದಲ್ಲಿ. ಜಯಂತ್ನ ಎಕ್ಸ್ಪೋಸ್ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ, ದೂರುದಾರನನ್ನ. ಚಿನ್ನಯ್ಯನನ್ನ ಎಕ್ಸ್ಪೋಸ್ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಈಗ ಈ ಪ್ರತ್ಯಕ್ಷದರ್ಶಿ ಮಹಿಳೆ 13 ವರ್ಷ